ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಈಗ ಅವಮಾನ ವರದಿನ ಹೇಳೋದಕ್ಕೆ ನಿಮ್ಮ ಎಲ್ಲರ ನೆಚ್ಚಿನ ಸೋನಿಯಾಜಿ ಕಾತರದಿಂದ ಕಾಯ್ತಾ ಇದ್ದಾರೆ. ಓವರ್ ಟು ಸೋನಿಯಾಜಿ. ಅವಮಾನ ವರದಿ ಓದ್ತಾ ಇರೋರು ಸುರಸುಂದರಾಂಗಿ ಸೋನಿಜಿ. ಹೋಗಿಪ್ಪ ತುರ್ದುಟ್ಕೊಂಡು ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಅವಮಾನ ವರದಿ ಓದಿದ್ರು ಎಷ್ಟು ಚೆನ್ನಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ? ಏನು ಮಾಡೋದು ಹೇಳಿ, ನಮ್ಮ ಹಣೆ ಬರ. ಅವಮಾನ ವರದಿ ಓದೋವಂಥದ್ದು ನಮಗೆ ಬಂದಿದೆ. ಇಲ್ಲಿ ಬಿಡಿ, ಆ ಕಡೆಗಿರೋಣ ಆ ವಿಚಾರ. ಈಗ ಅವಮಾನ ವರದಿಗೆ ಟೈಮ್ ಆಯಿತು. ಕಾಂಗ್ರೆಸ್ ವಾತಾವರಣದ ಬಗ್ಗೆ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿ. ಕಾಂಗ್ರೆಸ್ ಪಕ್ಷವು ಮಂಡ್ಯದ ಗಂಡು ಹೇಳಿದವರಿಗೆ ಶ್ರೀರಂಗಪಟ್ಟಣದಲ್ಲಿ ಟಿಕೆಟ್ ಕೊಡಲಿಲ್ಲ. ಇದರಿಂದ ರೆಬೆಲ್ ಸ್ಟಾರ್ಗೆ ಅವಮಾನವಾದಂತಾಗಿ ಟಿಕೆಟ್ ಹೇಳಿದವರಿಗೆ ಕೊಡದಿದ್ದರೆ ತಾವು ಮಂಡ್ಯದಲ್ಲಿ ಸ್ಪರ್ಧಿಸುವುದೇ ಇಲ್ಲ ಎಂದು ಅಂಬಿ ಹೇಳಿದರು. ಸೋನಿಯಾಜಿ ತಥಾಸ್ತು ಎಂದು ಟಿಕೆಟ್ ಕೊಟ್ಟರು. ಇದರಿಂದ ತಮ್ಮ ಅಭ್ಯರ್ಥಿಗೆ ಟಿಕೆಟ್ ನೀಡಲಿಲ್ಲ ಎಂದು ಎಸ್.ಎಂ. ಕೃಷ್ಣ ಅವರು ಬಿಸಿಯಾಗಿದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಪ್ರತಿಕೂಲದ ಗಾಳಿ ಬೀಸಿ ತಾಪಮಾನ ಬಹಳವೇ ಏರಿದೆ. ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಉಂಟಾದ ಕಂಪನಗಳಿಂದ ದೆಹಲಿಯಲ್ಲೂ ಭೂಕಂಪ ಉಂಟಾದ ವರದಿಯಾಗಿದೆ. ಇನ್ನು ಬಿಜೆಪಿ ವಾತಾವರಣಕ್ಕೆ ಬರೋಣ. ಬಿಜೆಪಿ ಅವಮಾನ ವರದಿಯಲ್ಲಿ ಏನಾಗಿದೆ ಅಂದರೆ, ಪದ್ಮನಾಭ ರೆಡ್ಡಿಗೆ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಪಕ್ಷದ ಕಚೇರಿಯಲ್ಲಿ ಚಂಡಮಾರುತ ಬೀಸಿದೆ. ಇದರಿಂದ ಪಕ್ಷದಲ್ಲಿದ್ದ ಪೀಠೋಪಕರಣಗಳಿಗೆ ಸಾಕಷ್ಟು ಹಾನಿಯಾಗಿದೆ. ಅಲ್ಲದೆ ಬಿಜೆಪಿ ಕಚೇರಿ ಎದುರುಗಡೆನೆ ಬಾಂಬ್ ಬ್ಲಾಸ್ಟ್ ಆದಂಗೂ ಆಗಿದೆ. ನಾಮಪತ್ರ ಸಲ್ಲಿಸುವ ದಿನಗಳು ಮುಗಿದಂತೆ ಪಕ್ಷದ ವಾತಾವರಣದಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸುರಿದ ವರದಿಯಾಗಿದೆ. ಪ್ರಬಲ ವಿರೋಧಿಗಳಿದ್ದ ಬಿಟಿಎಂ ಲೇಔಟ್ನಲ್ಲಿ ಸೂಕ್ತ ಅಭ್ಯರ್ಥಿ ಸಿಗದೆ ಪಕ್ಷ ಪರದಾಡಿತು. ಇದರಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಪಕ್ಷದಲ್ಲಿ ಮಂಜು ಮುಸುಕಿದ ವಾತಾವರಣ ಇದ್ದಿತು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ 1 ರೂಗೆ ಇಡ್ಲಿ, 5 ರೂಗೆ ಅನ್ನ ಸಾಂಬಾರ್, 1 ರೂಗೆ ಮುದ್ದೆ ಅಥವಾ ರೊಟ್ಟಿ ನೀಡುವುದಾಗಿ ಜೆಡಿಎಸ್ ಹೇಳಿದ್ದಾರೆ. ಇದನ್ನು ಕೇಳಿದವರ ಮನದಲ್ಲಿ ರುಚಿಕರವಾದ ವಾತಾವರಣ ಮೂಡಿದೆ. ಆದರೆ ಇಡ್ಲಿ ಮುದ್ದೆ ಸೈಜ್ ಏನು, ರೊಟ್ಟಿಯ ಅಳತೆ ಏನು ಮತ್ತು ಅನ್ನ ಸಾಂಬಾರ್ ಎಷ್ಟು ಚಮಚ ಇರುತ್ತೆ ಎಂದು ಹೇಳಲು ನಿರಾಕರಿಸಿದ್ದಾರೆ. ಜನ ಪ್ರಶ್ನೆ ಕೂಡ ಕೇಳಿದ್ದಾರೆ. ಏನಂತ ಅಂದರೆ, ಇಡ್ಲಿಗೆ ಬುಡ ಯಾವುದು, ಮುದ್ದೆಗೆ ತುದಿ ಯಾವುದು ಅಂತೆಲ್ಲ ಕೇಳಿದರೆ ಅವ್ರಿಗೆ ಬೈಕ್ ಕಳಿಸಿದ್ದಾರೆ. ಇದರಿಂದ ಮತದಾರರ ಮನದಲ್ಲಿ ಗೊಂದಲದ ತೆರೆಗಳು ಎದ್ದಿವೆ. ಬಿಎಸ್ಆರ್ನಿಂದ ಸುಂಟರಗಾಳಿ ಬೀಸಿ ಬಂದು ಜೆಡಿಎಸ್ಗೆ ತಲುಪಿದೆ. ಸುಂಟರಗಾಳಿ ಖ್ಯಾತಿಯ ರಕ್ಷಿತಾ ಜೆಡಿಎಸ್ಗೆ ಸೇರಿರುವುದರಿಂದ ಪಕ್ಷದಲ್ಲಿ ಹಿತಕರವಾದ ವಾತಾವರಣ ಉಂಟಾಗಿದೆ. ದೊಡ್ಡಗೌಡರು ಅಳು ಮಿಶ್ರಿತ ಭಾಷಣಗಳ ಜೊತೆಗೆ ಈ ಸುಂಟರಗಾಳಿಯೂ ಸೇರಿ ಪಕ್ಷ ಪ್ರಚಾರ ಕಾರ್ಯ ಕೈಗೊಳ್ಳುವಲ್ಲೆಲ್ಲ ಶಿಲ್ಲೆ ಮಿಶ್ರಿತ ನಗುವಿನ ವಾತಾವರಣ ಹಬ್ಬುತ್ತಿದೆ. ಇನ್ನು ಕೆಜೆಪಿಯ ಅವಮಾನ ವರದಿಗೆ ಬರೋಣ. ಬೆನ್ನಿಗೆ ಎಲ್ಲರೂ ಚೂರಿ ಹಾಕಿದರೆ ಅಂತ ಹೇಳೋ ಯಡಿಯೂರಪ್ಪ ಅವರು ಬೆನ್ನಿಗನಹಳ್ಳಿಯ ಡಿನೋಟಿಫಿಕೇಶನ್ ಕೇಸು ಮತ್ತೆ ಓಪನ್ ಮಾಡಲಾಗಿದೆ. ಇದರಿಂದ ಮತ್ತೆ ಶನಿ ಯಡಿಯೂರಪ್ಪನವರ ಹೆಗಲೇರಿದೆ. ಶನಿ ಕಾಟ ತೊಲಗಿಸಲು ಯಡಿಯೂರಪ್ಪನವರು ಎಲ್ಲ ಶುದ್ರ ದೇವತೆಗಳ ಮೊರೆ ಹೋಗಿರುವುದರಿಂದ ಪಕ್ಷದಲ್ಲಿ ಭಕ್ತಿಯ ಅಲೆ ಎದ್ದಿವೆ. ಇನ್ನು ಪಕ್ಷೇತರರ ವಾತಾವರಣ ಇದಂತೂ ನಮ್ಮ ಅವಮಾನ ವರದಿಗೆ ಅವಮಾನವಾಗುವಂತ ವಿಚಾರ. ತಮಿಳುನಾಡಿನ ಪದ್ಮರಾಜನಿಗೆ ಸೋಲು ಅವಮಾನಕಾರಿ ಅಲ್ಲವೇ ಅಲ್ಲವಂತೆ. ಗಿನ್ನೀಸ್ ದಾಖಲೆ ಮಾಡಲು ಹೊರಟಿರುವ ಇವರಿಗೆ ಇದು 140
26ನೇ ಎಲೆಕ್ಷನ್ನು. ಎಲೆಕ್ಷನ್ ನಿಲ್ಲೋದೇ ಸೋಲೋದಕ್ಕೆ ಅಂತ ಇರೋರಂತೆ ಇವ್ರಂತವ್ರಿಗೆ ಯಾವ ಅವಮಾನ ವರದಿನೂ ಅವಮಾನ ಮಾಡಲ್ಲ ಅಂತಾನೆ ಹೇಳ್ತಾರೆ. ಒಳ್ಳೆ ಕತೆ ಆಯ್ತಪ್ಪ ಇವ್ರದ್ದು. ಇನ್ನು BSR ವಾತಾವರಣದಲ್ಲಂತೂ ಯಾವುದೇ ಬದಲಾವಣೆನೂ ಇಲ್ಲ. ಇಲ್ಲಿಗೆ ನಮ್ಮ ಈ ಅವಮಾನ ವರದಿ ಮುಕ್ತಾಯವಾಯ್ತು. ಮುಂದಿನ ವಾರ ಮತ್ತಷ್ಟು ನಿಮಗೆ ಅವಮಾನ ಆಗೋಂಥ ಅವಮಾನಕರ ವಿಚಾರಗಳನ್ನ ತಗೊಂಡ್ಬರ್ತೀವಿ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರವಾದ ನಮ್ಮ ಸುವರ್ಣ ನ್ಯೂಸ್ನ ನೋಡ್ತಾ ಇರಿ. ನಮಸ್ಕಾರ, ದೊಡ್ಡ ನಮಸ್ಕಾರ.